ಇದೆ ಮೋದಿ ಭಾಷಣ. ಸತತವಾಗಿ 3ನೇ ಸಲ ಪ್ರಧಾನಿ ಆಗ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ನಂತರ ಆ ರೆಕಾರ್ಡ್ ಮೋದಿಯವರ ಹೆಸರಿಗಿದೆ. ಆ ಹುರುಪಿನಲ್ಲಿ ಮಾತಾಡಿದ್ರು, ಯಾಕೆ ನಮ್ಮನ್ನು ಜನ 3ನೇ ಸಲ ಆರಿಸಿದ್ರು. 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ. 2014ಕ್ಕಿಂತ ಮುಂಚಿನ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಆಂತರಿಕ ಭದ್ರತೆ ಕೂಡ ಒಂದಾಗಿತ್ತು. ನಿಮ್ಮ ಆಡಳಿತ ಇದ್ದಾಗ ಭಯೋತ್ಪಾದಕರು ತಮ್ಮ ಮನಸ್ಸಿಗೆ ಬಂದಂಗೆ, ಮನಸ್ಸಿಗೆ ಬಂದಲ್ಲಿ ಬಂದು ಬಾಂಬ್ ಇಟ್ಟು ಹೋಗ್ತಿದ್ರು, ಗುಂಡು ಹಾರಿಸಿ ಹೋಗ್ತಿದ್ರು. ನಾವು ಮನೆಗೆ ನುಗ್ಗಿ ಇದೇ ಶಬ್ದ ಬಳಸಿದ್ರು, ಘರ್ ಮೇ ಘೂಸ್ಕರ್ ಮಾರೆ ಹೇ ಅಂತ. ಮನೆಗೆ ನುಗ್ಗಿ ಹೊಡೆದಿದ್ದೀವಿ, ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಮಾಡಿದ್ದೀವಿ, ಹಂಗೆ ಪಾಠ ಕಲಿಸಿದ್ದೀವಿ ಅಂತ. ನಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದೀವಿ. ಇಡೀ ಪ್ರಪಂಚಕ್ಕೆ ಅರ್ಥ ಆಗಿದೆ ತನ್ನ ನಾಗರಿಕರ ಸುರಕ್ಷತೆಗಾಗಿ ಭಾರತ ಏನು ಬೇಕಾದರೂ ಮಾಡುತ್ತೆ ಅಂತ, ಏನು ಬೇಕಾದರೂ ಮಾಡುತ್ತೆ. ಅದರ ಜೊತೆಗೆ ಆರ್ಟಿಕಲ್ 370 ವಿಷಯ ಬಂತು. ಸಂವಿಧಾನದ ಪ್ರತಿಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದೀರಿ, ತಲೆ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ದೀರಿ ಸಂವಿಧಾನದ ಪ್ರತಿಯನ್ನು. ಆದರೆ ಆರ್ಟಿಕಲ್ 370 ಇರೋ ತನಕ, 370ನೇ ವಿಧಿ ಇರೋ ತನಕ ಜಮ್ಮು ಕಾಶ್ಮೀರದಲ್ಲಿ ಈ ಸಂವಿಧಾನ ಇರಲಿಲ್ಲ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗ್ತಾ ಇರಲಿಲ್ಲ. ಈ ಸಂವಿಧಾನ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಎಲ್ಲ ಕಡೆ ಅಪ್ಲೈ ಆಗೋ ಹಂಗೆ ಮಾಡಿದ್ದು ನಾವು ಆರ್ಟಿಕಲ್ 370ಯನ್ನು ರದ್ದುಗೊಳಿಸಿದ ನಂತರ. ಆವಾಗ ಸೈನಿಕರ ವಾಹನಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇತ್ತು. ಈಗ ಕಲ್ಲು ತೂರಾಟ ಇಲ್ಲ, ಕಾಶ್ಮೀರದಲ್ಲಿ ತಿರಂಗ ಹಾರಾಡ್ತಾ ಇದೆ ಅಂತ ಹೇಳಿದ್ರು. ಜೊತೆಗೆ ಸಂವಿಧಾನ ಅನ್ನೋದು ಭಾರತದ ಆತ್ಮ ಇದ್ದಂಗೆ, ಎಲ್ಲರನ್ನೂ ಸಮಾನವಾಗಿ ಆ ಸಂವಿಧಾನ ನೋಡೋದು ನಮಗೆ ಕಲಿಸುತ್ತೆ. ನಾವು ತುಷ್ಟೀಕರಣದ ರಾಜಕಾರಣ ಮಾಡಲ್ಲ, ಸಂತುಷ್ಟೀಕರಣದ ರಾಜಕಾರಣ ಮಾಡ್ತೀವಿ. ಓಲೈಕೆ ಸರ್ಕಾರಗಳನ್ನು ತುಂಬ ನೋಡಿಬಿಟ್ಟಿದೆ ದೇಶ. ಪ್ರತಿ ವ್ಯಕ್ತಿಯ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡೋದೇ ಸಂತುಷ್ಟೀಕರಣದ ರಾಜಕಾರಣ. ಕೆಲವರ ಆಸೆ ಆಕಾಂಕ್ಷೆಗಳನ್ನು ಮಾತ್ರ ನೋಡೋದು ತುಷ್ಟೀಕರಣದ ರಾಜಕಾರಣ. ಶುದ್ಧತ್ವದ ಪ್ರತಿರೂಪ ಜಾತ್ಯತೀತತೆ, ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಇದೇ ಕಾರಣಕ್ಕೆ ದೇಶದ ಜನ ನಮ್ಮನ್ನು 3ನೇ ಸಲ ಆಯ್ಕೆ ಮಾಡಿದ್ದಾರೆ ಅಂದರು. ಕೇಳಿಸ್ಕೊಳ್ಳಿ. आदरणीय सभापति जी, 2014 के पहले वो भी एक वक्त था कि जब आतंकी आकर के जी चाहे वहां, जब चाहे वहां हमला कर सकते थे. 2014 के बाद स्थिति ये बनी कि जब वहां उस समय 14 के पहले निर्दोष लोग मारे जाते थे, हिंदुस्तान के कोने कोने को टारगेट किया जाता था और सरकारें चुपचाप बैठी रहती थी, मुंह तक खोलने को तैयार नहीं थी. आज 2014 के बाद का हिंदुस्तान घर में घुसकर मारता है, सर्जिकल स्ट्राइक करता है, एयर स्ट्राइक करता है और आतंकवाद के आकाओं को भी सबक सिखाने का सामर्थ्य दिखा दिया. आज आदरणीय सभापति जी, देश का एक एक नागरिक जानता है कि अपनी सुरक्षा के लिए भारत कुछ भी कर सकता है. हम उस सिद्धांतों को समर्पित है जिसमें भारत के संविधान के स्पिरिट के अनुसार सर्वपंथ संभाव, उस विचार को सर्वोपरि रखते हुए हमने देश की सेवा करने का प्रयास किया. आदरणीय सभापति जी, इस देश ने लंबे अरसे तक तुष्टीकरण की राजनीति भी देखी. इस देश ने लंबे अरसे तक तुष्टीकरण का गवर्नेंस का मॉडल भी देखा. देश ने पहली बार सेक्युलरिज्म का
एक पूरा हमने जो प्रयास किया और वो हमने तुष्टीकरण नहीं, संतुष्टीकरण और संतुष्टीकरण के विचार को लेकर के हम चले हैं। और जब हम संतुष्टीकरण की बात करते हैं तो इसका मतलब है कि हर योजना का सैचुरेशन, गवर्नेंस की आखिरी व्यक्ति तक पहुंचने की हमारी जो संकल्पना है, इसको परिपूर्ण करना। और जब हम सैचुरेशन के सिद्धांत को लेकर चलते हैं, तब सैचुरेशन सच्चे अर्थ में सामाजिक न्याय होता है। सैचुरेशन सच्चे अर्थ में सेक्युलरिज्म होता है। और उसी को देश की जनता ने हमें तीसरी बार बिठा करके मोहर लगा दी है। ಇದಾದ ನಂತರ 2014ಕ್ಕಿಂತ ಮುಂಚೆ ಮತ್ತು ನಂತರದ ವಾತಾವರಣವನ್ನು ಎಕ್ಸ್ಪ್ಲೇನ್ ಮಾಡುವಾಗ ಭ್ರಷ್ಟಾಚಾರದ ವಿಷಯವನ್ನು ಕೂಡ ತೆಗೆದರು. 2014ಕ್ಕಿಂತ ಮುಂಚೆ ಜನ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಂತ ಮಾತಾಡಿಕೊಳ್ತಾ ಇದ್ದರು. ಭರವಸೆ ಸತ್ತು ಹೋಗಿತ್ತು. ನಮ್ಮ ಸರ್ಕಾರ ಮೊದಲಿಗೆ ಮಾಡಿದ ಕೆಲಸ, ಮೋದಿಯವರು ಹೇಳೋ ಪ್ರಕಾರ, ಜನರಲ್ಲಿ ಮತ್ತೆ ಆ ಭರವಸೆಯನ್ನು ಹುಟ್ಟುಹಾಕಿದ್ದು. ದಿನ ಬೆಳಗಾದರೆ ನ್ಯೂಸ್ ಪೇಪರ್ ತೆಗೆದ್ರೆ ಹಗರಣ ಹಗರಣ ಹಗರಣ, ಭ್ರಷ್ಟಾಚಾರ 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 ಅಂತ ಸುದ್ದಿಗಳನ್ನು ಓದಬೇಕಾಗ್ತಿತ್ತು. ಸಾವಿರಾರು ಕೋಟಿ ರೂಪಾಯಿಗಳ ನೂರಾರು ಹಗರಣಗಳು. ಭ್ರಷ್ಟಾಚಾರವಿಲ್ಲದ ಆಡಳಿತ ಕೊಟ್ಟಿದ್ದೀವಿ ಅನ್ನೋ ಸಮಾಧಾನ ನಮಗಿದೆ ಅಂದರು. ಅದರ ಜೊತೆಗೆ ಒನ್ಸ್ ಅಗೇನ್ ಚುನಾವಣೆಯ ರಿಸಲ್ಟನ್ನು ಅನಲೈಸ್ ಮಾಡಿತ್ತು. ಲೋಕಸಭಾ ಚುನಾವಣೆ ಜೊತೆಗೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆದವು. 4 ರಾಜ್ಯಗಳಲ್ಲಿ NDA ಗೆದ್ದಿದೆ. ಕೇರಳದಲ್ಲಿ ಖಾತೆ ತೆಗೆದಿದ್ದೀವಿ. ತಮಿಳುನಾಡಿನಲ್ಲಿ ಸ್ಪರ್ಧೆ ಮಾಡಿದ ಅನೇಕ ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಕೊಟ್ಟಿದ್ದೀವಿ. ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಅಂದರು. ಐ ಹ್ಯಾವ್ ಟು ರೀಚೆಕ್ ದೋಸ್ ನಂಬರ್ಸ್. ಅಲ್ಲಿ ನಮ್ಮ ವೋಟ್ ಶೇರ್ ಕಳೆದ ಸಲಕ್ಕಿಂತ ಜಾಸ್ತಿ ಆಗಿದೆ ಅಂದರು. ಕರ್ನಾಟಕ ನಂಬರ್ಸ್ ಕಡಿಮೆ ಆಗಿದೆ, ಮಹಾರಾಷ್ಟ್ರ ನಂಬರ್ಸ್ ಕಡಿಮೆ ಆಗಿದೆ, ಉತ್ತರ ಪ್ರದೇಶ ಅಂತೂ ಕನ್ಸಿಡರಬ್ಲಿ ಕಡಿಮೆ ಆಗಿದೆ. ವೋಟ್ ಶೇರ್ ಜಾಸ್ತಿ ಆಗಿದೆ ಅಂದರು. ಐ ವಿಲ್ ರೀಚೆಕ್ ದೋಸ್ ನಂಬರ್ಸ್. ಹೊಸ ರಾಜ್ಯಗಳಲ್ಲಿ, ಹೊಸ ಕ್ಷೇತ್ರಗಳಲ್ಲಿ ಜನ ನಮಗೆ ಪ್ರೀತಿ ತೋರಿಸಿದ್ದಾರೆ. ಕಾಂಗ್ರೆಸ್ಸು 13 ರಾಜ್ಯಗಳಲ್ಲಿ ಶೂನ್ಯ ಸಂಪಾದನೆ ಮಾಡಿದೆ. 13 ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿಗೆ ಒಬ್ಬ ಸಂಸದರು ಇಲ್ಲ ಅಂತ. ಕೇಳಿಸ್ಕೊಳ್ಳಿ. आदरणीय सभापति जी, जनता ने हमें स्थिरता और निरंतरता, इसके लिए जनादेश दिया है। लोकसभा के चुनाव के साथ साथ हमारे देश में 4 राज्यों के बीच चुनाव हुए और आदरणीय सभापति जी, इन चारों ही राज्यों में एनडीए ने अभूतपूर्व सफलता प्राप्त की है। अभूतपूर्व सफलता प्राप्त। हमने शानदार विजय प्राप्त की है। महाप्रभु जगन्नाथ जी की धरती उड़ीसा ने हमें भरपूर आशीर्वाद दिया है। आदरणीय सभापति जी, आंध्र प्रदेश एनडीए ने क्लीन स्वीप किया है। अरुणाचल प्रदेश हम फिर एक बार सरकार बनाई है। सिक्किम में एनडीए ने फिर एक बार सरकार बनाई है। आदरणीय सभापति जी, आपका होम स्टेट राजस्थान, मध्य प्रदेश और छत्तीसगढ़ में हमने प्रचंड विजय पाया है। हमें नए क्षेत्रों में जनता का प्यार मिल रहा है, जनता का आशीर्वाद मिल रहा है। आदरणीय सभापति जी, बीजेपी ने केरला में इस बार खाता खोला है।
और बड़े गर्व के साथ केरला से हमारे सांसद हमारे साथ बैठते हैं। तमिलनाडु में कई सीटों पर बीजेपी ने दमदार उपस्थिति दर्ज की है। कर्नाटक, यूपी और राजस्थान में पिछली बार की तुलना में बीजेपी का वोट परसेंट बढ़ा है। आने वाले समय में 3 राज्यों में चुनाव है। जिन राज्यों में चुनाव उसमें से 3 की मैं बात करता हूं। महाराष्ट्र, हरियाणा और झारखंड, यहां चुनाव आ रहे हैं। पिछली विधानसभा में इन 3 राज्यों में हमें जितने वोट मिले थे, इस लोकसभा चुनाव में इन 3 राज्यों में हमें उससे भी ज्यादा वोट मिले हैं। पंजाब में भी हमारा भूतपूर्व प्रदर्शन रहा है और हमें बढ़त मिली है। 2014 के उन दिनों को याद कीजिए। उन 2014 के उन दिनों को याद करेंगे तो हमारे ध्यान में आएगा कि हमारे देश के लोगों ने उनका आत्मविश्वास खो चुका था। देश निराशा की गर्त में डूब चुका था। ऐसे समय 2014 के पहले देश ने जो सबसे बड़ा नुकसान भुगता था, जो सबसे बड़ी अमानत खोई थी, वो था देशवासियों का आत्मविश्वास। और जब विश्वास और आत्मविश्वास खो जाता है तब उस व्यक्ति को, उस समाज को, देश को खड़ा होना मुश्किल हो जाता है। और उस समय सामान्य मानवी के मुंह से यही निकलता था कि वो इस देश का कुछ हो नहीं सकता। उस समय हर जगह पे ये 7 शब्द सुनाई देते थे, इस देश का कुछ नहीं हो सकता। यही शब्द 2014 के पहले सुनाई देते थे। भारतीयों की हताशा के इन 7 शब्द एक प्रकार से पहचान बन गए थे। ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇವತ್ತು ಅನೇಕ ಕಡೆಗಳಲ್ಲಿ ಕರ್ನಾಟಕದ ವಿಷಯ ಪ್ರಸ್ತಾಪ ಆಯಿತು. ಉತ್ತರ ದಕ್ಷಿಣವನ್ನು ಒಡೆಯುವ ಮಾತನಾಡುವವರನ್ನು ಕಾಂಗ್ರೆಸ್ ಸಹಿಸಿಕೊಳ್ಳುತ್ತೆ, ಮತ್ತೆ ಟಿಕೆಟು ಕೊಡುತ್ತೆ ಅವ್ರಿಗೆ ಅಂದರು. ಡಿ ಕೆ ಸುರೇಶ್ ಅವರನ್ನ ಪ್ರಸ್ತಾಪಿಸಿ ಮಾತಾಡಿದ್ದು. ತೆರಿಗೆಯಲ್ಲಿ ಅನ್ಯಾಯ ಆದರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ ದಕ್ಷಿಣ ಭಾರತದವರು ಅಂದಿದ್ರು. ಡಿ ಕೆ ಸುರೇಶ್ ಹೆಸರು ಹೇಳಲಿಲ್ಲ ಅವರು. ಉತ್ತರ ದಕ್ಷಿಣವನ್ನು ಒಡೆಯುವ ಮಾತನಾಡುವವರಿಗೆ ಟಿಕೆಟು ಕೊಡುತ್ತೆ ಕಾಂಗ್ರೆಸ್ಸು ಅಂತ. ಉತ್ತರ ಭಾರತಕ್ಕೆ ಹೋದರೆ ಪಶ್ಚಿಮ ಭಾರತದ ವಿರುದ್ಧ ಮಾತಾಡ್ತಾರೆ ಅಂದರು. ಜೊತೆಗೆ ತಮ್ಮ ಆಡಳಿತದ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಏನೇನೋ ಭರವಸೆಗಳನ್ನು ಕೊಡ್ತಾರೆ. ಆ ಭರವಸೆಗಳನ್ನು ಈಡೇರಿಸುವುದಕ್ಕಾಗಿ ರಾಜ್ಯಗಳ ಆರ್ಥಿಕ ಸ್ಥಿತಿನ ಹದಗೆಡಿಸ್ತಾರೆ. ಆ ರಾಜ್ಯಗಳು ಆರ್ಥಿಕವಾಗಿ ದೇಶದ ಮೇಲೆ ಡಿಪೆಂಡೆಂಟ್ ಆಗೋ ಹಂಗೆ ಮಾಡಿಬಿಡ್ತಾರೆ ಅಂದರು. ಕರ್ನಾಟಕದ ಗ್ಯಾರಂಟಿಗಳ ಪ್ರಸ್ತಾಪ ಅದು. ಕರ್ನಾಟಕದ ಗ್ಯಾರಂಟಿಗಳ ಪ್ರಸ್ತಾಪ. ಇನ್ನು ಬೇರೆ ಸಂಸದರು ನೇರವಾಗಿ ಕರ್ನಾಟಕದ ಕೆಲವು ವಿದ್ಯಮಾನಗಳನ್ನು ಪ್ರಸ್ತಾಪಿಸೋದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಇವತ್ತು ಚರ್ಚೆಗೆ ಬಂತು. ಫಸ್ಟ್ ಮೋದಿ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. देश ने विकास के रास्ते को चुना है। देश ने विकसित भारत के सपने को साकार करने का मन बना लिया है। तब भारत को एकजुट होकर समृद्धि का नया सफर तय करना है। ऐसे समय ये देश का दुर्भाग्य है कि हिंदुस्तान में
6 दशक तक राज करने वाली कांग्रेस पार्टी ये दक्षिण में जाकर उत्तर के लोगों के खिलाफ बोलते हैं, ये उत्तर में जाकर के पश्चिम के खिलाफ जहर उगलते हैं। भाषा के आधार पर बांटने की हर कोशिश की है। जिन नेताओं ने देश के हिस्से को भारत से अलग करने की वकालत की थी, उनको संसद की टिकट देने तक का दुर्भाग्य हमें देखना पड़ा, जो कांग्रेस पार्टी ने पाप किया। कांग्रेस पार्टी खुलेआम एक जाति को दूसरी जाति के खिलाफ लड़ाने के लिए रोज नई नई नैरेटिव कर रही है। अपने उद्घोषण में पेपर लीक पर भी चिंता जताई है। मैं भी देश के हर विद्यार्थी को, देश के हर नौजवानों को कहूंगा कि सरकार ऐसी घटनाओं को रोकने के लिए अत्यंत गंभीर है और युद्ध स्तर पर हम अपनी जिम्मेवारियों को पूरा करने के लिए एक के बाद एक कदम उठा रहे हैं। युवाओं के भविष्य के साथ खिलवाड़ करने वालों को कतई छोड़ा नहीं जाएगा। नीट के मामले में पूरे देश में लगातार गिरफ्तारियां की जा रही है। केंद्र सरकार पहले ही एक कड़ा कानून बना चुकी है। परीक्षा कराने वाले पूरे सिस्टम को पुख्ता करने के लिए जरूरी कदम उठाए जा रहे हैं। ನೋಡಿ, ರಾಹುಲ್ ಗಾಂಧಿಯವರು ನಿನ್ನೆ ಹೆಚ್ಚು ಕಡಿಮೆ ಒಂದು 15 ವಿಷಯ ಪ್ರಸ್ತಾಪ ಮಾಡಿದ್ದು. ಅದರಲ್ಲಿ ನೀಟ್ ಕೂಡ ಒಂದಾಗಿತ್ತು. ನೀಟ್ಗೊಂದು ಏನೋ ಉತ್ತರ ಕೊಟ್ಟರು. ಸಂವಿಧಾನದ ಮೇಲಿನ ದಾಳಿ ಡೀಟೇಲಾಗಿ ಮಾತಾಡಿದ್ರು. ಅಗ್ನಿವೀರ್ ಮಾತಾಡಿದ್ರು ಇವತ್ತು. ಅನೇಕ ವಿಷಯಗಳ ಬಗ್ಗೆ. ಬಟ್ ವಿಪಕ್ಷಗಳ ಘೋಷಣೆ, ಸದನದ ಬಾವಿಯಿಂದ, ಕುಳಿತ ಕುರ್ಚಿಯಿಂದ ಏನು ಘೋಷಣೆ? ಮಣಿಪುರದ ಬಗ್ಗೆ ಚಕಾರ ಎತ್ತಿಲ್ಲ ಪ್ರಧಾನಿ ನರೇಂದ್ರ, ಮಾತೇ ಆಡಲಿಲ್ಲ. ಹಿ ಶುಡ್ ಸ್ಪೀಕ್ ಅಲ್ಲ. ಅರೆ, ಭಾರತದ ಒಂದು ರಾಜ್ಯ ರೀ, ಹೊತ್ಕೊಂಡು ಉರಿತಾ ಇದೆ ವರ್ಷಗಳಿಂದ. ಎಕ್ಸಾಕ್ಟಾಗಿ ಎಷ್ಟು ಜನರ ಮೇಲೆ ರೇಪ್ ಆಗಿದೆ, ಎಷ್ಟು ಕೊಲೆ ಆಗಿದೆ, ಎಷ್ಟು ಹಾಫ್ ಮರ್ಡರ್ ಆಗಿದೆ, ಎಷ್ಟು ಅತ್ಯಾಚಾರ, ಗ್ಯಾಂಗ್ ರೇಪ್ಗಳಾಗಿದ್ದಾವೆ, ಲೆಕ್ಕನೇ ಇಲ್ಲ ಅಲ್ಲಿ. ಯಾಕೆ ಹಂಗಾಯಿತು ಅಂತ ಉತ್ತರ ಕೊಡಬೇಕಾಗಿದ್ದು ಪ್ರಧಾನಿಯ ಜವಾಬ್ದಾರಿ ಅಲ್ವಾ? ಇದು ಸಮಸ್ಯೆ. ಮಣಿಪುರ ಮಾತಾಡಂಗಿಲ್ಲ. ಈ ಕುಸ್ತಿಪಟುಗಳ ಪ್ರೊಟೆಸ್ಟ್ ವಿಷಯದಲ್ಲೂ ಕೇಂದ್ರ ಸರ್ಕಾರ ನಡ್ಕೊಂಡಿದ್ದ ರೀತಿ ಸರಿ ಇರಲಿಲ್ಲ. ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಕುಸ್ತಿಪಟುಗಳು ತಂದು ತಮ್ಮ ಮೆಡಲ್ಗಳನ್ನು ಪ್ರಧಾನಮಂತ್ರಿ ಮನೆಯ ಹೊರಗಡೆ ಫುಟ್ಪಾತ್ನಲ್ಲಿ ಇಟ್ಟು ಹೋಗುವಷ್ಟು ಪ್ರತಿಭಟನೆ ಆಗುತ್ತೆ ಅಂದರೆ ಏನರ್ಥ ಅದು? ಬ್ರಿಜ್ ಭೂಷಣ್ ಸಿಂಗ್ ಅಂತ MP ರೆಸ್ಲಿಂಗ್ ಅಸೋಸಿಯೇಷನ್ನಿನ ಅಧ್ಯಕ್ಷನಾಗಿದ್ದ, ಕೈಸರ್ಗಂಜ್ನ MP ಆಗಿದ್ದ ಆತ. ಅದನ್ನು ಬರ್ಖಾಸ್ತು ಮಾಡಿ ರೀಎಲೆಕ್ಷನ್ ಆದರೆ ಮತ್ತೆ ಆತನ ಬಲಗೈ ಬಂಟನೆ ಗೆದ್ದ. ನೋಡಿ, ಗೆದ್ದಿದ್ರ ಬಗ್ಗೆ ಮಾತಾಡಬಾರ್ದು, ಓಕೆ, ಚುನಾವಣೆ ನಡೆದಿದೆ ಅಲ್ಲಿ ಅಂತ. ಈ ಸಲ ಬ್ರಿಜ್ ಭೂಷಣ್ಗೆ ಟಿಕೆಟ್ ಇಲ್ಲ, ಆತನ ಮಗನಿಗೆ ಟಿಕೆಟ್ ಕೊಟ್ಟರು. ಹೆಂಗಿದು? ಅವರೊಂದು FIR ಮಾಡೋಕ್ಕೆ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು ಕುಸ್ತಿಪಟುಗಳು. ಅದರ ಜೊತೆಗೆ ವಿಪಕ್ಷಗಳು ಮಣಿಪುರ ಅಂತಾರಲ್ಲ, ಸಂದೇಶ್ ಖಾಲಿ ಬಗ್ಗೆ ಒಂದು ಮಾತಾಡ್ತಾರೆ ಇವರು. ಪಶ್ಚಿಮ ಬಂಗಾಳದಲ್ಲಿ ಆಯ್ತಲ್ರಿ, ಆ ಅಧೀರ್ ರಂಜನ್ ಚೌಧರಿ ಗಂಟ್ಲು ಹರ್ಕೊಂಡು ಹೋಯ್ತು ಪಾಪ, ಅದು ಎಲೆಕ್ಷನ್ನು ಸೋಲ್ತು. ಸಂದೇಶ್ ಖಾಲಿಯಲ್ಲಿನ ಹೆಣ್ಣುಮಕ್ಕಳ ಮೇಲೆ ನಡೆದ ದೌರ್ಜನ್ಯ. ಅಂದರೆ ಅನುಕೂಲ ಸಿಂಧು, ಸಂದೇಶ್ ಖಾಲಿ ಬಗ್ಗೆ BJP ಅವರು ಮಾತಾಡ್ತಾರೆ, ಮಣಿಪುರದ ಬಗ್ಗೆ ಮಾತಾಡೋದಿಲ್ಲ. ತಮಿಳುನಾಡಿನಲ್ಲಿ ಕಳ್ಳಬಟ್ಟಿ ದುರಂತ ನಡೆದು ಹೆಚ್ಚು ಕಡಿಮೆ 70 ಜನ ಸತ್ತೋಗಿದ್ದಾರೆ. 70 ಜನ. ಅದು ಬೇಕಾಗಿಲ್ಲ ಕಾಂಗ್ರೆಸ್ನವ್ರು, ಯಾಕಂದರೆ ಮಿತ್ರ ಪಕ್ಷ ಅಲ್ಲಿರೋದು, ಮೈತ್ರಿ, ತಮ್ಮದು ಸರ್ಕಾರ ಇದೆ. ಹಾಗೆ ಈ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಂತು.
1990 ಆಸುಪಾಸಿನಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ನಡೆದ ದೌರ್ಜನ್ಯದ ಕಥೆ. ಏನಂದರು ಕಾಂಗ್ರೆಸ್ನವರು? ಪ್ರಪಗಂಡಾ ಫಿಲಮ್ ಅದು ಅಂದರು. ಪ್ರಪಗಂಡಾ ಫಿಲಮ್ ಅದು ಅಂದರೆ ಅಲ್ಲಿ ದೌರ್ಜನ್ಯ ನಡೆದಿದ್ದೇ ಸುಳ್ಳು, ಸಾಲು ಹೆಣ್ಣು ಮಕ್ಕಳ ಗ್ಯಾಂಗ್ ರೇಪ್ ಆಗಿದ್ದು, ಮರ್ಡರ್ ಆಗಿದ್ದು, 5 ಲಕ್ಷ ಕಾಶ್ಮೀರಿ ಪಂಡಿತರು ಕಾಶ್ಮೀರ ಬಿಟ್ಟು ರಾತ್ರೋರಾತ್ರಿ ಹೊರಗೆ ಬಂದಿದ್ದು ಎಲ್ಲವೂ ಸುಳ್ಳು. ಪ್ರಪಗಂಡ ಅದು ಅಂದ್ಬಿಟ್ರು. ಯಾಕೆ? ಜೀವ ಅಲ್ವಾ ಅವ್ರದ್ದು. ಅಂದರೆ ಇದನ್ನೇ ಅನುಕೂಲ ಸಿಂಧು ರಾಜಕಾರಣ ಅನ್ನೋದು. ಬಿ ಜೆ ಪಿಯವರಿಗೆ ಮಣಿಪುರ ಚರ್ಚೆ ಆಗಬಾರ್ದು, ಕುಸ್ತಿಪಟುಗಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಚರ್ಚೆ ಆಗಬಾರ್ದು, ಕಾಂಗ್ರೆಸ್ನವ್ರಿಗೆ ಸಂದೇಶ್ ಖಾಲಿ ಚರ್ಚೆ ಆಗಬಾರ್ದು, ಕಾಶ್ಮೀರ ಚರ್ಚೆ ಆಗಬಾರ್ದು. ನಿನ್ನೆ ಗುರುನಾನಕರು ಅಭಯಾಸ್ತ ನೀಡಿದ್ದಾರೆ ಅಂತ ಹೇಳಿದಂಥ ರಾಹುಲ್ ಗಾಂಧಿ ಅವರಿಗೆ ಸಿಖ್ ಹತ್ಯಾಕಾಂಡ ಚರ್ಚೆ ಆಗಬಾರ್ದು. 3,500 ಜನ ಅಧಿಕೃತ ಸಂಖ್ಯೆಯ ಪ್ರಕಾರ, ಗೌರ್ಮೆಂಟ್ ಡಾಕ್ಯುಮೆಂಟ್ ಪ್ರಕಾರ 3,500 ಜನ ಕಗ್ಗೊಲೆ. 12,000 ಜನ ಪತ್ತೆ ಆಗಲಿಲ್ಲ ರೀ, ನಾಪತ್ತೆ ಆಗಿಬಿಟ್ರು, ಹೆಣ ಸಹಿತ ಸಿಗಲಿಲ್ಲ ಅವ್ರದ್ದು. ಆ ಹತ್ಯಾಕಾಂಡದಲ್ಲಿ ಯಾರ ವಿರುದ್ಧ ಮುಂದೆ ನಿಂತು ಕಗ್ಗೊಲೆಗಳನ್ನು ಮಾಡಿಸಿದ ಆರೋಪಗಳಿತ್ತೋ ಆ ಆರೋಪಿಗಳೆಲ್ಲರೂ ಕಾಂಗ್ರೆಸ್ ಅಧಿಕಾರದಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಅನುಭವಿಸ್ಬಿಟ್ರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ತಗೊಂಡ್ರು ಅವರು. ಮಾಸ್ ಮರ್ಡರರ್ಸ್. ಆ ವಿಷಯ ಚರ್ಚೆ ಆಗಬಾರ್ದಿಲ್ಲಿ. 21 ತಿಂಗಳ ಕಾಲ ಕರಾಳ ಪರಿಸ್ಥಿತಿಯನ್ನು ದೇಶ ಅನುಭವಿಸ್ತಲ್ಲ ಎಮರ್ಜೆನ್ಸಿ ಟೈಮ್ನಲ್ಲಿ. ಎಮರ್ಜೆನ್ಸಿ ಕರಾಳ ಪರಿಸ್ಥಿತಿ, ಇಂಥ ಪರಿಸ್ಥಿತಿ ಭಾರತಕ್ಕೆ ಮತ್ತೊಮ್ಮೆ ಬರಬಾರ್ದು ಅಂತ ಸ್ಪೀಕರ್ ಹೇಳಿದ್ರೆ ನೀವು ಪೊಲಿಟಿಕಲ್ ಆಗಿ ಮಾತಾಡ್ತಿದ್ದೀರಿ ಅಂತ ಕಾಂಗ್ರೆಸ್ನವ್ರದ್ದು ಆರೋಪ. ಅದಾದ ನಂತರ ಮತ್ತೆ ಸಂವಿಧಾನವನ್ನು ಹಿಡ್ಕೊಂಡು ನಾವು ಏನೋ ಪ್ರಮಾಣ ವಚನ ಸ್ವೀಕರಿಸ್ತೀವಿ ಅಂತಾರೆ. ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತೀವಿ. 21 ತಿಂಗಳು ದೇಶದಲ್ಲಿ ಸಂವಿಧಾನನೇ ಇರಲಿಲ್ಲ ಇನ್ ದ ಸೆನ್ಸ್ ಸಂವಿಧಾನ ಕೊಟ್ಟ ಮೂಲಭೂತ ಹಕ್ಕುಗಳನ್ನೆಲ್ಲ ಕಿತ್ಕೊಳ್ಳಾಗಿತ್ತು. ವಿಪಕ್ಷಗಳ ಗಂಟ್ಲಿ ಸಿಗ್ತಾ ಇದ್ದೀರಿ, ಮಾತಾಡಕ್ಕೆ ಬಿಡ್ತಿಲ್ಲ ಅಂತಾರೆ. ಅವಾಗ ವಿಪಕ್ಷಗಳನ್ನೆಲ್ಲ ಜೈಲಿಗೆ ಹಾಕಿದ್ರು. ಪತ್ರಿಕಾ ಸ್ವಾತಂತ್ರ್ಯ ಎಲ್ಲಿತ್ತು ಪತ್ರಿಕಾ ಸ್ವಾತಂತ್ರ್ಯ? ಆ ವಿಷಯ ಚರ್ಚೆ ಎತ್ತಬೇಡಿ ಅಂತಾರೆ ಕಾಂಗ್ರೆಸ್ನವರು. ಇದು ಹಿಂಗೆ. ಇದು ಯಾವ ವಿಷಯಗಳು ಯಾರ್ಯಾರಿಗೆ ಅನುಕೂಲವೋ, ನಾ ಎರಡೂ ಹೇಳಿದ್ದೀನಿ, ಬಿ ಜೆ ಪಿಯವ್ರದ್ದು ಹೇಳಿದ್ದೀನಿ, ಕಾಂಗ್ರೆಸ್ನವ್ರದ್ದು ಹೇಳಿದ್ದೀನಿ. ಯಾವ್ಯಾವ ವಿಷಯಗಳು ಯಾರ್ಯಾರಿಗೆ ಅನುಕೂಲವೋ ಅವಷ್ಟೇ ಬರಬೇಕು ಅಂತ. ಹಂಗಿದೆ ಇದು. ರಾಹುಲ್ ಗಾಂಧಿಯವರು ಸ್ಪೀಕರಿಗೆ ಪತ್ರ ಬರೆದಿದ್ದಾರೆ. ನಿನ್ನೆ ಅವರ ಭಾಷಣದಲ್ಲಿ ಕೆಲವು ಶಬ್ದಗಳೇನು ಬಳಕೆ ಆದವು, ಹಿಂದೂ, ಹಿಂಸೆ, ದ್ವೇಷ, ಇವುಗಳ ಕಡತಕ್ಕೆ ಹೋಗಿಲ್ಲ. ಕಡತಕ್ಕೆ ಹೋಗೋದು ಭಾಳ ಇಂಪಾರ್ಟೆಂಟು. ಈ ಹಿಂದೆ ಇನ್ನೂ ಇಂಪಾರ್ಟೆಂಟ್ ಇತ್ತು. ಈಗ ಅಟ್ಲೀಸ್ಟ್ ಜನ ಲೈವ್ನಲ್ಲಾರು ನೋಡ್ತಾರೆ, ಓ ಇಂಥದ್ದು ನಮ್ಮ ನಾಯಕರು ಮಾತಾಡಿದ್ರಪ್ಪ ಅಂತ ಅಂದ್ಕೊಳ್ತಾರೆ. ಮುಂಚೆ ಏನು ಇರಲಿಲ್ಲಲ್ಲ. ಸದನದ ಕಡತದಲ್ಲಿ ಏನು ದಾಖಲಾಗುತ್ತೋ ಅದೇ ಫೈನಲ್ಲು. ಈಗ ಕೆಲವು ವಾಕ್ಯಗಳನ್ನು ಇದು ಕಡತಕ್ಕೆ ಹೋಗೋದಿಲ್ಲ ಅಂತಾರೆ. ಇಟ್ ವಿಲ್ ನಾಟ್ ಬಿ ಫೈಲ್ಡ್, ಇಟ್ ವಿಲ್ ನಾಟ್ ಗೋ ಇನ್ ಟು ಫೈಲ್ಸ್ ಅಂತ. ಹಾಗೆ ರಾಹುಲ್ ಗಾಂಧಿಯವರ ಭಾಷಣದ ಕೆಲ ಅಂಶಗಳನ್ನು ಕಡತಕ್ಕೆ ಹಾಕೋದಿಲ್ಲ ಅಂತ ಸ್ಪೀಕರ್ ಹೇಳಿದರು. ಕಡತಕ್ಕೆ ಹಾಕಿ ಅಂತ ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ. ಲೋಕಸಭಾ ಕಾರ್ಯವಿಧಾನ ನಡವಳಿಕೆ ನಿಯಮ 380ರಲ್ಲಿ ನಿರ್ದಿಷ್ಟಪಡಿಸಿದೆ. ನನ್ನ ಭಾಷಣದ ಗಣನೀಯ ಮುಖ್ಯ ಭಾಗ ತೆಗೆದದ್ದು ತಿಳಿದ ಆಘಾತ ಆಯಿತು. ಸದನದಲ್ಲಿ ಜನರಿಗೆ ತಿಳಿಸಲು ಬಯಸಿದ್ದು ನೆಲದ ವಾಸ್ತವಿಕ ನಿಲುವು. ಭಾರತದ ಸಂವಿಧಾನದ 105ನೇ ಪರಿಚ್ಛೇದದಲ್ಲಿ ಪ್ರತಿಪಾದಿಸಿರುವಂತೆ ಜನರ ಧ್ವನಿ ವ್ಯಕ್ತಪಡಿಸುವುದು ಸದನದ ಪ್ರತಿಯೊಬ್ಬ ಸದಸ್ಯರ ವಾಕ್ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯವನ್ನು ಎಲ್ಲ ಜನಪ್ರತಿನಿಧಿಗಳು ಹೊಂದಿದ್ದಾರೆ ಇತ್ಯಾದಿ ಬರೆದಿದ್ದಾರೆ. ನನ್ನ ಹೇಳಿಕೆ ತೆಗೆದುಹಾಕುವುದು ಸಂಸದೀಯ ಪ್ರಜಾಪ್ರಭುತ್ವದ ತತ್ವಗಳಿಗೆ ವಿರುದ್ಧ. ನಾನು ಸಂಸದ ಅನುರಾಗ್ ಠಾಕೂರ್ ಭಾಷಣದ ಬಗ್ಗೆ ಉಲ್ಲೇಖ ಮಾಡ್ತೀನಿ. ಅನುರಾಗ್ ಠಾಕೂರ್ ಅವರ ಭಾಷಣವು ಕೇವಲ ಆರೋಪಗಳಿಂದ ತುಂಬಿತ್ತು ಅಂತ. ರಾಹುಲ್ ಗಾಂಧಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. दुनिया में सच्चाई एक्सपंज हो सकती है, मगर रियलिटी में सच्चाई एक्सपंज नहीं हो सकती है. जो मैंने कहा था, जो मैंने कहना था, मैंने कह दिया. वो सच्चाई है और एक्सपंज करें, जितना करना है करें. सच्चाई होती है. धन्यवाद. मोदी जी की दुनिया में ಇನ್ನು ನಿನ್ನೆ ರಾಹುಲ್ ಗಾಂಧಿ ಅವರ ಭಾಷಣದ ನಂತರ ರಾತ್ರಿ 10 ಗಂಟೆ ತನಕ ನಡೀತು. 10 ಗಂಟೆಯ ತನಕ ಅಧಿವೇಶನ ಮುಂದುವರಿತು. ಸಂತೋಷ್ ಪಾಂಡೆ ಬಿಜೆಪಿ ಸಂಸದರು ಛತ್ತೀಸ್ಗಢದ ರಾಜನಂದಗಾಂವ್ನಿಂದ ಗೆದ್ದಿದ್ದಾರೆ ಭೂಪೇಶ್ ಬಘೇಲ್ ವಿರುದ್ಧ. ಮಾಜಿ ಮುಖ್ಯಮಂತ್ರಿಯನ್ನು ಸೋಲಿಸಿ ಸಂಸತ್ತಿಗೆ ಬಂದಿದ್ದಾರೆ ಇವರು ಕರ್ನಾಟಕದ ವಿಷಯವನ್ನು ಪ್ರಸ್ತಾಪಿಸಿದ್ರು. ಅಂದರೆ ಭಾರತದಲ್ಲಿ ಯಾವ ಧರ್ಮವೂ ಹಿಂಸೆಯನ್ನು ಹೇಳೋದಿಲ್ಲ ಇತ್ಯಾದಿ ಹೇಳಿದ್ರಲ್ಲ, ನೀವು ಮಾತ್ರ ಹಿಂಸೆ ಅಂತೀರಿ, ದ್ವೇಷ ಅಂತೀರಿ, ಸದಾಕಾಲ ಸುಳ್ಳು ಹೇಳ್ತಾ ಇರ್ತೀರಿ ಅಂತ ರಾಹುಲ್ ಗಾಂಧಿ ಮಾತಾಡಿದರು. ಅದಕ್ಕೆ ಕರ್ನಾಟಕದಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ಹಿಂದೂ ಸಮಾಜ ಮಾಡ್ತಾ, ರಾಜಸ್ಥಾನದಲ್ಲಿ ಕನ್ನಯ್ಯಲಾಲ್ ಹತ್ಯೆಯನ್ನು ಹಿಂದೂ ಸಮಾಜ ಮಾಡ್ತಾ,
ಈ ದೇಶದ ವಿವಿಧ ಭಾಗಗಳಲ್ಲಿ ಹಿಂದೂ ಸಮಾಜ ಇದ್ದಲ್ಲಿ ಇಂಥ ಹಂಗಾಮ ನಡೆದಿದೆ. ಇದೇ ರೀತಿ ಘಟನೆಗಳು ಹಿಂದೂಸ್ತಾನದ ತುಂಬ ಆಗಿದ್ದಾವೆ. ಜಮ್ಮು ಕಾಶ್ಮೀರದಲ್ಲಿ ಬಾಂಬ್ ಸ್ಫೋಟ ಮಾಡಿದವರು ಯಾವ ಸಮಾಜದವರು? ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ತೂರೋರು ಯಾವ ಸಮುದಾಯದವರು? ಪ್ಯಾಲೆಸ್ತೈನ್ ಜಿಂದಾಬಾದ್ ಯಾರು ಹೇಳ್ತಾರೆ? ಸಂಸತ್ನೊಳಗೆ ನೀವು ಕಿರುಚಾಟ ನಡೆಸ್ತಾ ಮಾತುಗಳನ್ನು ಆಡಿದ್ದೀರಿ, ಇಲ್ಲಿನ ಪರಂಪರೆಯನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರಿ, ಮರ್ಯಾದೆ ಹಾಳು ಮಾಡ್ತಾ ಇದ್ದೀರಿ. ಇದು ನಮ್ಮ ಉಚ್ಚ ಪರಂಪರೆಯಲ್ಲ, ನೀವು ಅದರಲ್ಲಿ ಸಫಲರಾಗಲಿಲ್ಲ ಅಂದರು. ಇನ್ನು ಸಂಬಿತ್ ಪಾತ್ರ ಮಾತಾಡಿದ್ರು BJP ಸಂಸದರು. ರಾಹುಲ್ ಗಾಂಧಿ ಹೇಳಿದ್ದು, ಯಾರು ತಮ್ಮನ್ನು ತಾವು ಹಿಂದೂ ಅಂತ ಕರೆದುಕೊಳ್ತಾರೋ ಅವರು ದ್ವೇಷ 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 ಅಂತಾರೆ ಅಂತ. ಅದಕ್ಕೆ ಸಂಬಿತ್ ಪಾತ್ರ ಹೇಳಿದ್ರು, ಹೌದು ನಾವು ನಾನು ಹಿಂದೂ ಧರ್ಮವನ್ನು ಒಪ್ಪಿಕೊಳ್ಳೋವನು, ನಾನು ಹಿಂಸಾವಾದಿ ಅಲ್ಲ ಅಂತ. ಇನ್ನು ಅನುರಾಗ್ ಠಾಕೂರ್ ಒಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳ್ಬಿಟ್ರು. ಸಂವಿಧಾನ ನಿಮ್ಮ ಕೈಯಲ್ಲಿ ಸಂವಿಧಾನದ ಪುಸ್ತಕ ಇದೆಯಲ್ಲ, ಆ ಪುಸ್ತಕದಲ್ಲಿ ಎಷ್ಟು ಪೇಜ್ ಇದ್ದಾವೆ ಒಂದು ಸಲ ಹೇಳಿಬಿಡಿ ನೋಡೋಣ ಅಂತ. ಎಷ್ಟು ಪೇಜ್ ಇದ್ದಾವೆ? ನೀವು ಪುಸ್ತಕ ಹಿಡ್ಕೊಂಡು ಓಡಾಡ್ತೀರಿ, ಓದಿರೋದಿಲ್ಲ ಅದನ್ನ ಅಂತ. ಕೇಳಿಸ್ಕೊಳ್ಳಿ. क्या कर्नाटक में प्रवीण नेतारू की हत्या हिंदू समाज की भीड़ ने की थी? क्या राजस्थान के अंदर वो कन्हैयालाल टेलर की हत्या गला रेत करके क्या हिंदू समाज ने की थी? क्या हिंदू समाज है जो अलग अलग जगह पर हंगामा खड़ा कर रहा है? जिस तरीके से घटनाएं पूरे हिंदुस्तान के अंदर हो रही है। राहुल गांधी जी, आपने जो सवाल किया है, जम्मू कश्मीर में बम विस्फोट करने वाला किस समाज का है? जम्मू कश्मीर में हमला करने वाले वो किस समाज से आते हैं? समाज के अंदर चिल्ला चिल्ला करके ये फिलिस्तीन की जिंदाबाद का नारा लगाने वाले ये किस समाज के हैं? संसद के अंदर आपने शुरुआत की है, संसद के अंदर चिल्ला चिल्ला करके आपने जिस प्रकार की बातें की है, यहाँ की परंपराओं को तोड़ने की कोशिश की गई है, मर्यादा को तार तार करने की कोशिश की गई है, किंतु हमारी यह उच्च परंपरा रही है, इसमें आप सफल नहीं हो पाएंगे। आज यहां राहुल गांधी जी ने सभी के सामने कहा कि हिंदू धर्म को मानने वाले जो अपने आप को हिंदू कहते हैं वो हिंसक है। मैं गर्व से कहता हूं मैं हिंदू हूं और मैं हिंसक नहीं हूं। मैं गर्व से कहता हूं मैं हिंदू हूं और मैं हिंसक नहीं। आप हिंसा मत करिए। मैं हाथ जोड़ के कहता हूं आप हिंसा मत करिए प्लीज। में कितने ऐसा मोटा करके मत बताओ, पेज कितने होते हैं? हाँ, रोज लेके घूमते थे, कभी खोल के पढ़ो तो सही। अरे पढ़ते हो नहीं, लहराते फिरते हो। निकालो जेब से देखो, अरे निकालो जेब से देखो, बताओ कितने पन्ने होते हैं? अरे बड़ा संविधान करते थे। पहले संविधान बनाने वाले को उनको प्रताड़ित करते हैं, अब संविधान दिखाते पढ़ते नहीं है। संविधान को कुचला किसी ने, संविधान को कुचलने का किसी ने काम किया था, तो वो भी आपने इमरजेंसी लगा कर किया था। देश आपको माफ नहीं करेगा। अरे 251 पन्ने होते हैं भाई साहब संविधान में, खोल के देख लो जरा। दादा आपको क्यों दर्द हो रही है? इमरजेंसी उन्होंने लगाई थी, आप ऐसे ही अपने उड़ता तीर ले रहे हो। बाद में मैं सभापति जी, मैं कांग्रेस की बात कर रहा हूं, ये तृणमूल कांग्रेस बीच में आ गई है। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.